ಪಾಸ್ಟ್ರೆ ಇವ್ರ ತಾಯಿ ಹೇಳ್ತಾ ಇದ್ದಾರೆ, ಈ ಮಗುವಿಗೆ ತುಂಬಾ ಜ್ವರಗಳು ಬಂದು ತಲೆಗೆ ಏರಿತಂತ ಪಾಸ್ಟ್ರೆ. ಹಾಸ್ಪಿಟಲ್ಗೆ ಹೋಯ್ದಾಗ ಡಾಕ್ಟರ್ ಹೇಳಿದ್ರಂತೆ ಅವರಿಗೆ ಬೀದರಲ್ಲಿ ಮಗನು ಉಳಿಯೋದಿಲ್ಲ, ತುಂಬಾ ಜ್ವರಗಳು ಬಂದು ತಲೆಗೆ ಏರಿದೆ, ಫಿಟ್ಸ್ ಬಂದು ಆ ಮಗನಿಗೆ ಹಾನಿ ಆಗ್ಬೋದು, ನೀವು ಡೈರೆಕ್ಟ್ ಆಗಿ ಉಮ್ಮರ್ಗಕ್ಕೆ ಕರ್ಕೊಂಡು ಹೋಗ್ರಿ, ರೆಫರ್ ಮಾಡ್ತಾ ಇದೀವಿ ಅಂತ ಡಾಕ್ಟರ್ ಹೇಳಿದಂತ ಪಾಸ್ಟರ್. ಅವ್ರು ಹೇಳಿದಾಗ ಇವರು ಹಾಗೆ ಗಾಬರಿ ಬಿಟ್ಕೊಂಡು ಅವರು ಹಾಗೆ ಆಂಬುಲೆನ್ಸ್ ಮಾಡ್ಕೊಂಡು ಉಮ್ಮರ್ಗಕ್ಕೆ ಹೋಗಿದ್ದಾರೆ ಪಾಸ್ಟರ್. ಅಲ್ಲಿಂದನೂ ಕೂಡ ಡಾಕ್ಟರ್ ಹೇಳಿದಾರಂತೆ ಈ ಮಗು ಉಳಿಯೋ ಹಾಗಿಲ್ಲ, ಇದಕ್ಕೆ ಮತ್ತೆ ಫಿಟ್ಸ್ ಬರ್ಬೋದು, ತುಂಬಾ ಜ್ವರಗಳಿದೆ ಅಂತ ಹೇಳಿ ಲಾತುರ್ಗೆ ಒಯ್ಲಿಕ್ಕೆ ಹೇಳಿದಾರಂತೆ. ಅಲ್ಲಿಂದ ಅಲ್ಲಿಗೆ ಒಯ್ದುವಾಗ ಅವರು ಪ್ರಾರ್ಥನೆ ಮಾಡಿಕೊಂಡು ಅನೆಂಟಿಂಗ್ ಆಯಿಲ್ ಕೈಯಲ್ಲಿ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು ಎಷ್ಟೋ ರೀತಿಯಿಂದ ಮಕ್ಕಳು ಜೀವ ಉಳಿದಿದೆ ಈ ಎಣ್ಣೆಯಿಂದ. ದೇವ್ರೆ, ನಾವು ಸಭೆಯಲ್ಲಿ ಹೋಗ್ತೀವಿ, ಈ ಎಣ್ಣೆಯಲ್ಲಿ ತುಂಬಾ ಕಾರ್ಯಗಳು ಮಾಡ್ತಾ ಇದ್ದಾರೆ ದೇವ್ರಂತ, ಯೇಸು ಕ್ರಿಸ್ತ ಅಂತ ನಾವು ನಂಬಿದೀವಿ. ಆ ನಂಬಿಕೆ ಇಟ್ಕೊಂಡು ಈ ಎಣ್ಣೆ ಹಚ್ತೀವಿ ದೇವ್ರೆ. ಡಾಕ್ಟರ್ಗಳು ಯಾವದನ್ನ ಆಗಲ್ಲ ಅಂತ ಹೇಳಿದಾರೋ, ಮಗು ಉಳಿಯಲ್ಲ ಅಂತ ಹೇಳಿದಾರೋ, ಈ ಎಣ್ಣೆ ಹಚ್ತೀವಿ ದೇವ್ರೆ. ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗು ನಾರ್ಮಲ್ ಆಗಿ ಹಿಂತಿರುಗಿ ಬಂದ್ರೆ ನಾವು ಹೋಗಿ ಸಭೆಯಲ್ಲಿ ನಾವು ಸಾಕ್ಷಿ ಕೊಡ್ತೀವಿ ಕಬೀರಾಬಾದ್ ವಾಡಿಯಲ್ಲಿ ಅಂತ ತಾಯಿ ಮತ್ತೆ ತಂದೆ ಬೇಡ್ಕೊಂಡು ಅದು ಎಣ್ಣೆನ ಅಪ್ಲೈ ಮಾಡಿದಾರಲ್ಲೇ. ತಕ್ಷಣವೇ ಜ್ವರಗಳೆಲ್ಲ ಇಳಿದು ಹೋಗಿದೆ. ಡಾಕ್ಟರ್ ಹತ್ರ ಹೋಗಿದ ತಕ್ಷಣನೇ ಲಾತೂರ್ ಒಳಗಡೆ ಆ ಡಾಕ್ಟರ್ ಹೇಳಿದ್ರಂತೆ ಯಾವ ಜ್ವರಗಳಿಲ್ಲ, ನಾರ್ಮಲ್ ಇದೆ, ಮಗು ತಗೊಂಡು ಹೋಗ್ರಿ ಅಂತ ಸಾಕ್ಷಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡ ಅದ್ಭುತಗಳು, ಕರ್ತನ ಪವಿತ್ರ ಆತ್ಮನ ಸಾಮರ್ಥ್ಯದಿಂದ ತುಂಬಿರಂತ ಎಣ್ಣೆ ಮುಖಾಂತರ ಮಗು ಮೂವ್ ಆಗಿ ಹೊರಗಡೆ ಬಂದಿದೆ. ಚಪ್ಪಳೆ ತಟ್ಟದ ದೇವ ನಾಮ ಸ್ತೋತ್ರ.